ಶುಭೋದಯ. ಶೃಂಗೇರಿ ಸುದ್ದಿಗೆ ಸ್ವಾಗತ. ಓದುತ್ತಿರುವವರು ಸ್ವಾತಿ ಎಂ.ಎಸ್. ಶ್ರೀ ಕ್ರೋಧಿ ನಾಮ ಸಂವತ್ಸರ, ಉತ್ತರಾಯಣ, ವಸಂತ ಋತು, ಚೈತ್ರ ಮಾಸ, ಕೃಷ್ಣ ಪಕ್ಷ, ದಶಮಿ, ಶತಭೀಷ ನಕ್ಷತ್ರ, 3/5/2024 ಶುಕ್ರವಾರ. ಮುಖ್ಯಾಂಶಗಳು: ಯುವ ವಿಪ್ರ ವೇದಿಕೆಯಿಂದ ಸಾಮೂಹಿಕ ಧರ್ಮೋಪನಯನ. ಸುದ್ದಿಯ ವಿವರ. ಉಪನೀತರಾದ ವಟುಗಳು ತ್ರಿಕಾಲ ಸಂಧ್ಯಾವಂದನೆ ಮಾಡುವ ಮೂಲಕ ಉತ್ತಮ ಸಂಸ್ಕಾರ ಬೆಳೆಸಿಕೊಳ್ಳಬೇಕು ಎಂದು ಬ್ರಾಹ್ಮಣ ಮಹಾಸಭಾದ ಧಾರ್ಮಿಕ ಸಲಹೆಗಾರ ಬಿ.ಕೆ. ಶೇಷಗಿರಿ ಭಟ್ ಹೇಳಿದರು. ತಾಲೂಕು ಬ್ರಾಹ್ಮಣ ಮಹಾಸಭಾ ಮತ್ತು ಯುವ ವಿಪ್ರ ವೇದಿಕೆ ಜಂಟಿ ಆಶ್ರಯದಲ್ಲಿ ರಾಜಾನಗರದ ವಿದ್ಯಾಭಾರತಿ ಭವನದಲ್ಲಿ ಏರ್ಪಡಿಸಿದ್ದ 2 ದಿನ ಸಾಮೂಹಿಕ ಧರ್ಮೋಪನಯನ ಕಾರ್ಯಕ್ರಮದಲ್ಲಿ ಮಾತನಾಡಿದರು. ಬ್ರಾಹ್ಮಣರಿಗೆ ಷೋಡಶ ಸಂಸ್ಕಾರಗಳಿದ್ದು ಅದರಲ್ಲಿ ಉಪನಯನ ಸಂಸ್ಕಾರ ಮುಖ್ಯವಾಗಿದೆ ಎಂದರು. ಯುವ ವಿಪ್ರ ವೇದಿಕೆ ಅಧ್ಯಕ್ಷ ಹೆಬ್ಬಿಗೆ ಕೃಷ್ಣಮೂರ್ತಿ ಮಾತನಾಡಿ, ಯುವ ವಿಪ್ರ ವೇದಿಕೆಯು ಕಳೆದ 22 ವರ್ಷದಿಂದ ಸಾಮೂಹಿಕ ಧರ್ಮೋಪನಯನ ಏರ್ಪಡಿಸುತ್ತಿದೆ. ಇದರಿಂದ ಅನೇಕ ಕುಟುಂಬಗಳಿಗೆ ಉಪನಯನ ಸಂಸ್ಕಾರ ಮಾಡುವುದಕ್ಕೆ ಅನುಕೂಲವಾಗಿದೆ. ವಟುಗಳಿಗೆ ಸಂಸ್ಕಾರವಂತರಾಗಲು ಹಾಗೂ ಸಂಧ್ಯಾವಂದನೆ ಕಲಿಕೆಗಾಗಿ ಸಂಸ್ಕಾರ ಶಿಬಿರವನ್ನು ಸಹ ಆಯೋಜಿಸಲಾಗುತ್ತಿದೆ. ಶಿಬಿರದಲ್ಲಿ ಮಕ್ಕಳಿಗೆ ಧಾರ್ಮಿಕ, ಯೋಗ, ಆಟೋಟ, ರಾಮಾಯಣ, ಮಹಾಭಾರತ, ಭಗವದ್ಗೀತೆ ಸಹಿತ ಉತ್ತಮ ಸಂಸ್ಕಾರ ಬೆಳೆಸಿಕೊಳ್ಳಲು ಸಂಪನ್ಮೂಲ ವ್ಯಕ್ತಿಗಳಿಂದ ತರಬೇತಿ ನೀಡಲಾಗುತ್ತಿದೆ ಎಂದರು. ಇದಕ್ಕೂ ಮೊದಲು ಸಾಮೂಹಿಕ ಉಪನಯನವನ್ನು ಪುರೋಹಿತ ಸುಂಕುರ್ಡಿ ನಂದಕುಮಾರ ಭಟ್ಟರವರ ನೇತೃತ್ವದಲ್ಲಿ 7 ವಟುಗಳಿಗೆ ಬ್ರಹ್ಮೋಪದೇಶದ ಸಂಸ್ಕಾರ ನೀಡಲಾಯಿತು. ತಾಲೂಕು ಬ್ರಾಹ್ಮಣ ಮಹಾಸಭಾದ ಜಿ.ಎಂ. ಸತೀಶ್ ಅಣ್ಣುಕುಡಿಗೆ, ಶ್ರೀಧರರಾವ್, ಶೃಂಗೇರಿ ಸುಬ್ಬಣ್ಣ, ಬಿ.ಎಲ್. ರವಿಕುಮಾರ್, ಸುಂಕುರ್ಡಿ ವಿವೇಕಾನಂದ, ಯುವ ವಿಪ್ರ ವೇದಿಕೆಯ ರಾಘವೇಂದ್ರ, ಶಿವಶಂಕರ್, ನಾಗಾನಂದ, ಆನಂದ ಮತ್ತಿತರರು ಇದ್ದರು. ರಾಷ್ಟ್ರೀಯ ಹೆದ್ದಾರಿ 169ರ ಸಣ್ಣಾನೆಗುಂದ ಬಳಿ 2 ಕಾರುಗಳ ನಡುವೆ ನಡೆದ ಅಪಘಾತದಲ್ಲಿ ಪ್ರಯಾಣಿಕರು ಸಣ್ಣ ಪುಟ್ಟ ಗಾಯದಿಂದ ಪಾರಾಗಿದ್ದಾರೆ. ಬುಧವಾರ ಶೃಂಗೇರಿಯಿಂದ ಕೊಪ್ಪ ಕಡೆ ತೆರಳುತ್ತಿದ್ದ ಕಂದಾಯ ಇಲಾಖೆಯ ನಾಗರಾಜ್ ರವರ ಕಾರು ಮತ್ತು ಶೃಂಗೇರಿಗೆ ಬರುತ್ತಿದ್ದ ಸ್ಥಳೀಯರೊಬ್ಬರ ಕಾರು ನಡುವೆ ಅಪಘಾತ ಸಂಭವಿಸಿದೆ. 1 ಕಾರು ಹೆಚ್ಚು ಹಾನಿಯಾಗಿದ್ದು, ಕಾರಿನಲ್ಲಿದ್ದ ಪ್ರಯಾಣಿಕರಿಗೆ ಸಣ್ಣ ಪುಟ್ಟ ಗಾಯದೊಂದಿಗೆ ಪಾರಾಗಿದ್ದಾರೆ. ಇಂದಿನ ಕಾರ್ಯಕ್ರಮ ಯುವ ವಿಪ್ರ ವೇದಿಕೆ ಮತ್ತು ತಾಲೂಕು ಬ್ರಾಹ್ಮಣ ಮಹಾಸಭಾದ ಜಂಟಿ ಆಶ್ರಯದಲ್ಲಿ ಸಾಮೂಹಿಕ ಧರ್ಮೋಪನಯನ. ವಟುಗಳು ಶ್ರೀ ಶಾರದಾ ಪೀಠದ ಜಗದ್ಗುರುಗಳ ಆಶೀರ್ವಾದ ಪಡೆಯಲು ಗುರುಭವನಕ್ಕೆ ಭೇಟಿ. ಸ್ಥಳ ಶ್ರೀ ವಿದ್ಯಾಭಾರತಿ ಭವನ. ಸಮಯ ಬೆಳಗ್ಗೆ 8ರಿಂದ. ಶ್ರೀ ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನದ ಪುನರ್ ಪ್ರತಿಷ್ಠೆ ಮತ್ತು ಕುಂಭಾಭಿಷೇಕ ಕಾರ್ಯಕ್ರಮ. ಪ್ರತಿಷ್ಠಾಂಗ ಹೋಮ, ರುದ್ರಹೋಮ ಹಾಗೂ ಶ್ರೀ ಶಾರದಾ ಪೀಠದ ಜಗದ್ಗುರು ಶ್ರೀ ವಿಧುಶೇಖರ ಭಾರತಿ ಸ್ವಾಮೀಜಿಗಳ ಉಪಸ್ಥಿತಿ. ಶ್ರೀಗಳಿಂದ ಆಶೀರ್ವಚನ, ಭಿಕ್ಷಾವಂದನೆ, ಫಲಮಂತ್ರಾಕ್ಷತೆ ನಡೆಯಲಿದೆ. ಸಂಜೆ ಹೊನ್ನವಳ್ಳಿ ಶ್ರೀ ವೆಂಕಟೇಶ್ವರ ಯಕ್ಷಗಾನ ಕಲಾಸಂಘದಿಂದ ಯಕ್ಷಗಾನ ತಾಳಮದ್ದಲೆ. ಸ್ಥಳ ಮಲ್ನಾಡ್ ಶ್ರೀ ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನ. ಸಮಯ ಬೆಳಗ್ಗೆ 7ರಿಂದ. ಸುದ್ದಿ ಸಂಪಾದಕ ಕೆ.ಎಲ್. ಗೋಪಾಲಕೃಷ್ಣ. ಸಹಕಾರ ಕೆ.ವಿ. ರಮೇಶ್. ತಾಂತ್ರಿಕ ಸಹಕಾರ ಮಿಥುನ್ ಗುಡ್ಡೆತೋಟ ಮತ್ತು ಸೌಮ್ಯ ವಿಜಯಕುಮಾರ್. ಜಾಹೀರಾತು ಹಾಗೂ ಪ್ರತಿಕ್ರಿಯೆ ನೀಡುವವರು ಶೃಂಗೇರಿ ಸುದ್ದಿ ಕೇಳಲು ನಿಮ್ಮ ಹೆಸರು, ವಾಟ್ಸಪ್ ಸಂಖ್ಯೆಯನ್ನು 9448843831ಕ್ಕೆ ವಾಟ್ಸಪ್ ಮಾಡಿ. ವಂದನೆಗಳು.